ಅಬ್ಬಾ 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 ಅಬ್ಬಾ, ಇಷ್ಟೊಂದು ಐಟಮ್ ಮಾಡಿದ್ದೀರಾ? ಅದ್ರಲ್ಲಿ ಏನ್ ಸರ್ ಆಶ್ಚರ್ಯ? ದಿನ ಪದೇ ಪದೇ ತಿನ್ನಕ್ಕೆ ಅಸಹ್ಯ ಬೇಜಾರಾಗ್ಬಿಡುತ್ತೆ. ಬಿಸಿಬೇಳೆ ಬಾತು ಮೊಸರನ್ನ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ನನ್ಗೆ ಯಾಕೋ ಹೊಟ್ಟೆಗೆ ಒಂದ್ಮೇಲೆಲ್ಲ ಮಿಕ್ಸ್ ಆಗಿ ಆಗುತ್ತೆ. ಮಾಡಕ್ಕಂತೂ ಬರಲ್ಲ, ಬಾಯಿ ಮುಚ್ಕೊಂಡು ತಿನ್ನೆ. ಏನ್ ಸರ್? ಏನಿಲ್ಲ, ನನ್ನ ಹೆಂಡತಿಗೆ 2 ಐಟಮ್ ಬಿಟ್ರೆ ಬೇರೆ ಏನು ಮಾಡಕ್ ಬರೋದೇ ಇಲ್ಲ. ಅಲ್ಲ, ಇವಳು ದಿನ ಎಲ್ಲ ಮನೇಲೇ ಇರ್ತಾಳೆ. ಬರೀ 2 ಐಟಮ್ ಮಾಡ್ಬಿಟ್ಟು ಸುಸ್ತಾಯ್ತು ಅಂತ ಹೇಳ್ಬಿಡ್ತಾಳೆ. ನೀವು ದಿನ ಎಲ್ಲ ಹೊರಗಡೆ ಇರ್ತೀರ, ಇಷ್ಟೊಂದು ಐಟಮ್ ಹೆಂಗ್ ಮಾಡಕ್ ಸಾಧ್ಯ ಅಂತ. ಅದು ಸರ್, ಇದು ದೋಸೆ, ಗಾಂಧಿ ಬಜಾರ್ ವಿದ್ಯಾರ್ಥಿ ಭವನ್ದು ಇಡ್ಲಿ, ಬ್ರಾಹ್ಮಣರ ಕಾಫಿ ಕೇಂದ್ರನಾ ಚಾಮರಾಜಪೇಟೆದು. ಹಂಗೆ ಈ ಚಿಕನ್ ಬೋಟಿ ತಲೆ ಮಾಂಸ ಇವೆಲ್ಲ ಕಲಾಸ್ ಪಳೆದು. ಸರ್, ಸಿನ್ಸಿಯರ್ ನಮ್ ಬ್ರಾಂಚ್ ಆಫೀಸರ್ಸ್ ಎಲ್ಲ ಕಳಿಸ್ಕೊಟ್ಬಿಡ್ತಾರೆ ಸರ್. ಅಲ್ಲ, ಇಷ್ಟೆಲ್ಲ ತಗೊಂಬರಕ್ಕೆ ತುಂಬಾ ಖರ್ಚಾಗಲ್ವಾ ಸರ್? ಕಟ್ಟು ತಲೆ ಖರ್ಚ್ಕೊಳ್ಳೋ ಸರ್ ನಾವು. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಅದು ಪರವಾಗಿಲ್ಲ. ಹೇಳಿಲ್ವಾ ಸರ್, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅನುರಾಧ ಸುಖಿ ಭವ. ಏನೋ ದೇವ್ರ ಆಶೀರ್ವಾದ, ಜನರ ಅನ್ಕೊಂಪ ಜಮಾಯಿಸಿ ಸರ್. ಅಂಜಲಿ, ಹಲೋ, ನಾನ್ ಬೆಳಿಗ್ಗೆ ಮನೆಯಿಂದ ಹೋದಾಗ ಹೇಗಿತ್ತು ಈಗ್ಲೂ ಹಾಗೆ ಬಿದ್ದಿದೆ. ನೀನ್ ನೋಡಿದ್ರೆ ಎಲ್ಲಿ ನಿಂತಿದ್ಯಾ? ಸುಮ್ಮನೆ ತಿಂದ್ರೆ ಆಗಲ್ಲಮ್ಮ, ಅದನ್ನ ಕರಗಿಸ ಕೆಲಸನೂ ಮಾಡ್ಬೇಕು. ಓಕೆ? ಬೆಳಗ್ಗೆ ನೀವೇನಂದ್ರಿ? ನಾನೇನಂದೆ? ಜ್ಞಾಪಿಸ್ಕೊಳ್ಳಿ. ಹೋಮ್ ಮೇಡ್ ಜಾಮ ಅಲ್ಲ. ನಿನಗೆ ಅಡಿಗೆ ಮಾಡಕ್ ಗೊತ್ತಿಲ್ಲ ಅಂದಲ್ಲ, ಅದಾ? ಅದು ಅಲ್ಲ. ಓ, ಹೇಮಂತ್ ಓಡೋಗಿದ್ ವಿಷಯನಾ? ನನ್ ಪರ್ಸನಲ್ ವಿಷಯ ಮಾತಾಡೋಕೆ ನೀವ್ಯಾರು? ನನ್ಗೂ ನಿಮ್ಗೆ ಏನ್ ಸಂಬಂಧ? ಬಾಯಿಗೆ ಬಂದಾಗ ನನ್ ವಿಷಯ ಎಲ್ಲ ಮಾತಾಡಿದ್ರಲ್ಲ, ನಾನೇನ್ ಅಷ್ಟೊಂದು ಚೀಪ್ ಅನ್ಕೊಂಡ್ರಾ? ಓ, ಗೊತ್ತಾಗ್ಲಿಲ್ಲ, ತಪ್ಪಾಗೋಯ್ತು. ತಪ್ಪಾದ್ರೆ ಏನ್ ಮಾಡ್ತಾರೆ? ಸಾರಿ ಕೇಳ್ತಾರೆ. ಆದ್ರೆ ನೀವ್ ಕೇಳಿಲ್ವಲ್ಲ. ಓ, ಅದಕ್ಕೆ ಬೆಳಿಗ್ಗೆಯಿಂದ ಈ ಸತ್ಯಾಗ್ರಹನಾ? ಆಯ್ತಮ್ಮ ತಾಯಿ, ಕ್ಷಮಿಸ್ಬಿಡು. ಸಾರಿ. ಹಲೋ, ಬೆಳಿಗ್ಗೆಯಿಂದ ಇಲ್ಲೇ ಸ್ಟ್ರೈಕ್ ಮಾಡ್ತಿದ್ಯಲ್ಲ, ಈಗ ಹೊಟ್ಟೆಗೆ ಏನ್ ಮಾಡೋದು? ಈಗ ಹೋಗಿ ಯಾವ ಹೋಟೆಲ್ ಬಾಗಿಲು ತಟ್ಟೋದು? ಪರವಾಗಿಲ್ಲ, ನಾನೇ ಮಾಡ್ತೀನಿ. ಏನು? ಬ್ರೆಡ್ ಜಾಮ್. ಅಯ್ಯೋ, ಬ್ರೆಡ್ ಜಾಮ! ಅಂಜಲಿ ಅವರೇ, ಇಷ್ಟೊತ್ತಲ್ಲಿ ಇದು ಬೇರೆ ಯಾಕೆ? ಇವತ್ ಕ್ಲೀನಿಂಗ್ ನನ್ ಡ್ಯೂಟಿ. ಎಷ್ಟೊತ್ತಾದ್ರೂ ಮಾಡಿ ಮುಗಿಸ್ತೀನಿ. ನಾಳೆ ನಿಮ್ ಡ್ಯೂಟಿ. ಅಯ್ಯೋ, ನನ್ನ ಮಗನೇ ಹೇಮಂತ್, ಎಲ್ಲೋ ಇದೆಯಾ? ಏನ್ ಹೇಳಿದ್ರಿ? ಏನಿಲ್ವಲ್ಲ. ಏನೇ ಹೇಳೋದಾಗಿದ್ರು ಜೋರಾಗಿ ಹೇಳಿ. ಬೇಡಮ್ಮ ತಾಯಿ, ನಾನೇನಾದ್ರೂ ಹೇಳೋದು? ಸಾರಿ ಕೇಳೋ ತನಕ ನೀನ್ ಸ್ಟ್ರೈಕ್ ಮಾಡೋದು, ಇದೆಲ್ಲ ಯಾಕೆ? ಮೃಷ್ಟಾನ್ನ ಬೋಧನ ಕೊಟ್ಟಿದ್ಯಾ, ಸುಖವಾಗಿ ತಿಂತಾ ಇದ್ದೀನಿ. ಇಷ್ಟೊತ್ನಲ್ಲಿ ಏನಿದು ಶಬ್ದ? ಈ ಹುಡುಗರು ಹಗಲೊತ್ತಲ್ಲಿ ಮಾಡೋದನ್ನ ರಾತ್ರಿ ಮಾಡ್ತಾರೆ, ರಾತ್ರಿ ಮಾಡೋದನ್ನ ಹಗಲೊತ್ತು ಮಾಡ್ತಾರೆ. ಬಹಳ ಡಿಫ್ರೆಂಟ್ ಕಣೆ ಶಾರದಾ, ನಾವು ಡಿಫ್ರೆಂಟ್ ಆಗಿರೋಣ. ಬಾರಿ ಇಷ್ಟೊತ್ನಲ್ಲಿ ಲೈಟ್ ಹಾಕೊಂಡು ಏನ್ರಿ ಇದು? ಅಲ್ಲೋಡು, ಗಂಡ ಹೆಂಡತಿ ಇಬ್ರು ಬಟ್ಟೆ ಒಗ್ದು ಎಷ್ಟ್ ಚೆನ್ನಾಗಿ ಒಟ್ಟಿಗೆ ಒಣಗ್ ಹಾಕ್ತಿದ್ದಾರೆ. ನನ್ ಗಂಡನೂ ಇದಾರೆ. ಥೂ. ಅದನ್ನ ಹೆಂಗಪ್ಪ ಅಲ್ಲೋಯ್ತು? ಎಲ್ಲ ಇವಳ ನನ್ನನ್ನ ಚುಚ್ಚದಂಗ ಆಗ್ತಿದೆ. ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ಮಾಡ್ತೀನಿ. ಏಯ್, ಸುಮ್ನೆ ಹೋಗ್ತಾ ಇದ್ರೆ ಏನರ್ಥ? ಇವತ್ತು ಟೈಮ್ ಟೇಬಲ್ ಪ್ರಕಾರ ಬಟ್ಟೆ ಒಗೆಯೋ ಕೆಲಸ ನಿಂದು. ಸೊ ಪ್ಲೀಸ್ ಇನ್ನೊಂದ್ಸಲ. ಯಾಕೋ, ಏನಾಯ್ತು? ಬಿಟ್ಬಿಡಿ, ನನ್ ಮಗನ್ಗೆ ಏನು ಮಾಡ್ಬೇಡಿ. ಏನ್ ಸರ್ ಇದೆಲ್ಲ? ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋದು ಬಿಟ್ಟು ಇದೆಲ್ಲ ಯಾಕೆ? ಈ ಹುಡುಗನ್ ತರಲೆ ಜಾಸ್ತಿ ಆಯ್ತು.
ಸ್ಟುಪಿಡ್ ಲವ್ ಬೇಕರ್. ಇವನಿಂದ ರೌಡಿಗಳೆಲ್ಲ ನಮ್ಮ ಅಪಾರ್ಟ್ಮೆಂಟ್ಗೆ ಬರೋಂಗ ಓಯ್ ರೌಡಿ ಕಿವಿಡಿ ಅಂದ್ರೆ ಕೈ ಕಾಲು ಕತ್ತರಿಸಾಕ್ಬಿಡ್ತೇನೆ. ಸರ್ ನೀವು ನಮ್ಮ ಕಮ್ಯುನಿಟಿ ಮೆಂಬರ್ ಅದ. ಈ ತರ ರೌಡಿಸಮ್ ಇರಲ್ಲ. ಇಟ್ಸ್ ಎ ನಿಜ. ಇವನಿಂದ ನಮ್ಮ ಇಡೀ ಅಪಾರ್ಟ್ಮೆಂಟ್ಗೆ ಸೆಕ್ಯೂರಿಟಿನೇ ಇಲ್ದಂಗೆ ಆಗಿದೆ ಸರ್. ನಿಮ್ ಗೋಳ್ ಕೇಳಕ್ಕಲ್ಲ ನಾ ಇಲ್ಲಿ ಬಂದಿರೋದು. ಇವಳು ನನ್ನ ತಂಗಿ. ಇವಳಿಗೆ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ಬೇಕು ಅಂತಿದ್ದೀನಿ. ಆದ್ರೆ ಆ ನನ್ನ ಮಗ ಇವಳಿಗೆ ಲವ್ ಡವ್ ಅಂತೇಳಿ ಇವಳು ಹಿಂದಿಂದ ಸುತ್ತಕ್ಕೆ ಶುರು ಮಾಡಿದ್ದಾನೆ. ಆ ನನ್ನ ಮಗ ಹಿಂಗೆ ಸುತ್ತಾ ಇದ್ರೆ ಅವನ್ನ ಅಡ್ಡ ಕತ್ತರಿಸಿ ಇವಳು ಕೋಮಳೆ ಕೂದ್ಬಿಡ್ತೀನಿ. ಇವನನ್ ಬೈದೇನ್ ಪ್ರಯೋಜನ? ನಿಂತಿಲ್ವಾ ಇವ್ರ ಅಪ್ಪ ಅಮ್ಮ? ಅವ್ರನ್ ಬೈರಿ, ಇಲ್ಲ ಜಾಗ ಖಾಲಿ ಮಾಡಿಸಿ. ಅರೆ ಇವನ್ ಮಾಡಿದ ತಪ್ಪಿಗೆ ಇವ್ರಿಬ್ರು ಯಾಕೆ ಸರ್ ಜಾಗ ಖಾಲಿ ಮಾಡ್ಬೇಕು? ಏಯ್ ನೋಡ್ದೇನೋ, ನೀನ್ ಮಾಡಿದ ತಪ್ಪಿಗೆ ಯಾರೇನೇ ಅನ್ಸ್ಕೋಬೇಕು? ಲವ್ ಮಾಡಕ್ ಧೈರ್ಯ ಇದ್ರೆ ಮಾಡ್ಬೇಕು, ಇಂತರ ಸುಮ್ನಿರ್ಬೇಕು. ಸರ್ ಈಗ ನಿಮ್ ಮಗಳು ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ನೀವೇನ್ ಮಾಡ್ತಿದ್ರಿ? ಚಪ್ಪಲಿ ತಗೊಂಡ್ ಹೊಡಿತಿದ್ದೆ. ಹಾ ಕರೆಕ್ಟ್. ನಿನ್ ಬಾಯ್ ಫ್ರೆಂಡ್ ಹೆಸರು ಶ್ರೀಕಾಂತನೇ ಅಲ್ಲ, ನರೇಶ್. ನೋಡಿದ್ರ ಹೆಸರು ಹೇಳ್ತಿದಂಗೆ ಎಷ್ಟು ಕೋಪ ಬರುತ್ತೆ ನಿಮ್ಗೆ. ಪಾಪ ಅವ್ರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಈಗ ರವಿ ಏನ್ ಮಾಡ್ಬೇಕು? ಈ ಹುಡುಗಿ ತಂಟೆ ಬಿಟ್ಟು ಹೇಗಿದ್ರು BE ಮುಗಿಸಿದಾನೆ, ಒಂದೊಳ್ಳೆ ಕೆಲಸ ಹುಡ್ಕೋಬೇಕು. ಏನಂತೀರಾ ಸರ್? ನೀವೊಬ್ಬರ ಕರೆಕ್ಟ್ ಆಗಿ ಮಾತಾಡಿದ್ದು. ಏನೋ ನಿಮ್ಮ ಆಶೀರ್ವಾದ. ನೋಡ್ ಕಲಿಯೋ ಸರ್. ನೀವಾರ ನನ್ನ ಮಗನ ಸ್ವಲ್ಪ ಬುದ್ಧಿ ಹೇಳಿ. ಬರ. ನೀವು ಪ್ರೀತಿಸ್ದವ್ರು ತಾನೆ? ಎಲ್ರ ಜೊತೆ ಸೇರ್ಕೊಂಡು ನೀವು ಆ ಹುಡ್ಗನ್ ಬೈದ್ರಿ. ಆ ಹುಡ್ಗಿ ಒಪ್ಪಿಗೆ ಇಲ್ದೆ ಅವ್ನ್ ಪ್ರೀತಿಸಿದ್ನಾ? ಬಂದವನು ದೊಡ್ಡ ರೌಡಿ. ಈಗ ದುಡ್ಕಿದ್ರೆ ಕೈ ಕಾಲ್ ತೆಗಿಯೋಕು ಹೆಸಲ್ಲ. ಹಾಗಾದ್ರೆ ಅಲ್ಲಿ ಹೇಳಿದ್ದು ಬೀಸೋದೊಣ್ಣೆ ತಪ್ಸ್ಕೊಂಡ್ರೆ 100 ವರ್ಷ ಆಯುಸ್ಸು. ಆ ಟೈಮ್ ತಕ್ಕನಾಗೆ ಅಡ್ಜಸ್ಟ್ ಆಗ್ಬೇಕು, ಮೇಂಟೈನ್ ಮಾಡ್ಬೇಕು. ಈಗ ನಮ್ಮಿಬ್ಬರ ಮಧ್ಯಾಹ್ನ ಏನಿಲ್ಲ, ಆಚೆ ಕಡೆ ಗಂಡ ಹೆಂಡತಿ ತರ ಮೇಂಟೈನ್ ಮಾಡ್ತಿಲ್ವಾ? ನೋಡು, ಅವರಿಬ್ರು 4 ವರ್ಷದಿಂದ ಲವ್ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿದಾನೆ, ಅವನಿಗೊಂದು ಕೆಲಸ ಸಿಗ್ಲಿ, ನಾನೇ ನಿಂತು ಮದುವೆ ಮಾಡಿಸ್ತೀನಿ. ಎಲ್ಲೋ ಇರೋ ಹುಡುಗಿಗೂ ಪಕ್ಕದ ಬ್ಲಾಕ್ನಲ್ಲಿರೋ ಹುಡುಗನ್ಗೂ ಸೇರ್ಸೋಕೆ ಇಷ್ಟೊಂದು ಒದ್ದಾಡ್ತಿರಲ್ಲ. ನಾನು ಪಕ್ಕದಲ್ಲೇ ಇದ್ದೀನಿ, ನನ್ನ ಹೇಮಂತ್ ಹತ್ರ ಸೇರಿಸ್ತೀನಿ ಅಂತ ಒಂದ್ಸಲನೂ ಹೇಳಿಲ್ವಲ್ಲ? ನೀನ್ ಕೇಳಲಿಲ್ವಲ್ಲ? ಡಿವೋರ್ಸ್ ಕೇಳ್ದೆ, ಕೊಡ್ತೀನಿ ಹಿಂದೆ. ಹೋಗ್ಲಿ, ಈಗ ಕೇಳ್ತೀನಿ, ಹೆಲ್ಪ್ ಮಾಡ್ತೀರಾ? ಖಂಡಿತ. ನಿನಗೆ ಹೇಮಂತ್ ಬಗ್ಗೆ ಸಿಕ್ಕಿ ಡೀಟೇಲ್ಸ್ ಏನು? ಐ ಮೀನ್ ಕೊನೆದಾಗಿ ಮಾತಾಡಿದ್ದು, ಸಿಕ್ಕಿದ್ದು? ಒಂದ್ ಸೆಕ್. ಇದೊಂದೇ ನನ್ನ ಮತ್ತೆ ಹೇಮಂತ್ ಮಧ್ಯ ಇರೋ ಬ್ರಿಡ್ಜ್ ಕಮ್ಯುನಿಕೇಶನ್ ಎಲ್ಲ. ಕೊನೆದಾಗಿ ನನ್ನ ಮೊಬೈಲ್ಗೆ ಈ ನಂಬರಿಂದ ನಿಮ್ ತಂದೆ ನಮ್ಮಿಬ್ಬರನ್ನ ಸೇರೋಕ್ ಬಿಡ್ತಿಲ್ಲ ಅಂತ ಫೋನ್ ಮಾಡ್ದ. ಆಮೇಲೆ ಎಷ್ಟೋ ಸಲ ಅವನ ಜೊತೆ ಮಾತಾಡ್ಬೇಕು ಅಂತ ಈ ನಂಬರ್ಗೆ ಟ್ರೈ ಮಾಡ್ದೆ, ಬಟ್ ನೋ ಯೂಸ್. ಆದ್ರೂ ಯಾವತ್ತಾದ್ರೂ ಒಂದಿನ ನನಗೆ ಕಾಲ್ ಮಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಕಾಯ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮಿಬ್ಬರದು ನಿಜವಾದ ಪ್ರೀತಿ. ಏನೇನೋ ಹೇಳ್ತೀಯಲ್ಲ. ನಿಮ್ಗೆಲ್ಲ ತಮಾಷೆ ಅನ್ಸುತ್ತಲ್ವಾ? ಇನ್ನೇನು, ಫೋನು ಅಂತ್ಯ, ಕಾಲು ಅಂತ್ಯ, ಒಳ್ಳೆ ಪಂಚತಂತ್ರ ಕತೆ ಕೇಳ್ದಂಗಿದೆಯಲ್ಲ. ನನ್ನ ನೋವೇನು ಅಂತ ಗೊತ್ತಿಲ್ಲದೆ ಇರೋ ನಿಮ್ಗೆ ಎಲ್ಲ ಕತೆ ತರಾನೇ ಅನ್ಸುತ್ತೆ. ನನ್ನ ಹೇಮಂತ್ನ ನಾನೇ ಹುಡ್ಕೋತೀನಿ. ಐ ಡೋಂಟ್ ನೀಡ್ ಯುವರ್ ಹೆಲ್ಪ್. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಬರಬಾರ್ದು. ಯಾಕೊಳ್ತಿದ್ಯಾ? ನಮ್ಮ ಮ್ಯಾಥ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಾಗ ನಮ್ಮಪ್ಪ ಹೊಡೆದ್ರು. ಅಪ್ಪ ಮನೆ ಹೀಗೆ. ಅಷ್ಟೇ ಅಲ್ಲ, ನಮ್ಮ ಪಾಕೆಟ್ ಮನಿನೂ ಕಟ್ ಮಾಡಿದ್ರು. ಅದಕ್ಕೆ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಬೇಕು. ಇವಾಗ ನಿಂತ್ಕೊಂಡಿಲ್ವಾ? ಅಲ್ಲ ಕಣೋ, ನಮ್ಮ ಪಾಕೆಟ್ ಮನಿನ ನಾವೇ ಸಂಪಾದಿಸ್ಬೇಕು. ಅದ್ಯಂಗೆ? ನಾನು ಹೇಳ್ದಾಗ ಕೇಳ್ತೀಯಾ? ಓ ದಾನ ಮಾಡಿ ಸರ್. 1 2 3 4. ಇಷ್ಟೊಂದು ದುಡ್ಡ? ಇಷ್ಟೇ ಅಲ್ಲ ಕಣೋ, ಇನ್ನು ಜಾಸ್ತಿ ಬರುತ್ತೆ. ಆದ್ರೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಹೌದಾ? ಬಾ.
ಏನಾಯ್ತು? ನಮ್ ಡ್ಯಾಡಿ ಮಮ್ಮಿ ಕಣ ಕೆಲ್ಸಕ್ಕೆ ಅಂತ ಬಂದಾಗ ಮಮ್ಮಿ ಡ್ಯಾಡಿ ಯಾರನ್ನೂ ನೋಡ್ಬಾರ್ದು. ಹೋಗು. ಆಯ್ತು ಸರ್. ದಾನ ಮಾಡಿ ಸರ್. ಏಯ್ ಬೆಕ್ಕರ್ ಬಾಯ್, ಹೋಗ್ತಾರೆ ಇಲ್ಲಿಂದ. ರೀ, ಅವನ್ನ ನೋಡಿದ್ರೆ ನಮ್ ಚಿಂಟು ತರ ಇದಾನಲ್ಲ. ಸುಮ್ಮನೆ ಇವನು ಅವನ್ಗಿಂತ ಚೆನ್ನಾಗೇ ಇದ್ದಾನೆ. ಹೋಗು ಹೋಗು. ₹1 ಕೊಡ ಯೋಗಿದ್ದೆಲ್ಲ. ಇವ್ರಿಗೆ ಎಷ್ಟು ದೊಡ್ಡ ಕಾರ್ ಬೇರೆ ಕೇಳು. ಹೋಗ್ತಾರೆ ಇಲ್ಲಿಂದ. ಹೋಗ್ತೀನಿ ಓದೋಗ್ಬಿಟ್ಟು ಭಿಕ್ಷೆ ಬೇಡ್ತಾನೆ. ಮೊಬೈಲ್ ನಂಬರ್ 93412321 ಇದಿರೋದು ಹೇಮಂತ್ ಹೆಸರಲ್ಲಿ. ರೆಸಿಡೆನ್ಷಿಯಲ್ ಅಡ್ರೆಸ್ ನಂಬರ್ 1074 13th ಕ್ರಾಸ್ 11th ಮೇನ್ ರೋಡ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ಮೊಬೈಲ್ ನಂಬರ್ ನಾಟ್ ಇನ್ ಯೂಸ್. ಮನೇಲೂ ಯಾರು ಇಲ್ಲ, ಇದ್ದವರು ಶಿಫ್ಟ್ ಆಗಿದ್ದಾರೆ. ಇದಿಷ್ಟು ಸದ್ಯಕ್ಕೆ ಸಿಕ್ಕಿರೋ ಡೀಟೇಲ್ಸ್. ಆದ್ರೆ ಅವನ್ ಸಿಗ್ಲಿಲ್ವಲ್ಲ. ಮನೇನು ಚೇಂಜ್ ಮಾಡಿದಾನೆ ಅಂದ್ರೆ ಎಲ್ಲಿ ಹೋಗಿರ್ಬೋದು? ಅವನ್ನ ಮೀಟ್ ಮಾಡಕ್ ಆಗತ್ತೋ ಇಲ್ವೋ? ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗಾ? ನೋಡು, ಕರ್ನಾಟಕದಲ್ಲಿ ಯಾವ್ದೇ ಮೂಲದಾದ್ರೂ ಈ ನಂಬರ್ ಆಗಿರ್ಬೋದಾಗಿತ್ತು. ಬಟ್ ಬೆಂಗಳೂರಿನಲ್ಲೇ ಇದೆ. ನೀನ್ ಬಂದಿರೋದು ಬೆಂಗಳೂರಿಗೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಿಬ್ಬರನ್ನ ಒಂದ್ ಮಾಡ್ಬೇಕು ಅಂತಿರೋ ನನಗೆ ಬೆಂಗಳೂರು ಚೆನ್ನಾಗಿ ಗೊತ್ತು. ಥ್ಯಾಂಕ್ಸ್. ನಿಮ್ಮನ್ನ ಒಂದ್ ಪ್ರಶ್ನೆ ಕೇಳ? ಕೇಳು. ಎಲ್ರೂ ಪ್ರೀತಿ ಬಗ್ಗೆನೂ ಇಷ್ಟು ಕನ್ಸರ್ನ್ ಇರೋ ನೀವು ನಿಮ್ ಪ್ರೀತಿನ ಯಾಕೆ ಬಿಟ್ಕೊಟ್ರಿ? ಆದ್ರೆ ಅವ್ರು ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ. ನಿನಗೆ ಗೊತ್ತು? ಸಾರಿ, ಈ ಬುಕ್ ನಲ್ಲಿ ಈ ಫೋಟೋ ಸಿಕ್ತು. ಎಲ್ಲಾನು ಸುಟ್ಟಾಕಿದ್ದೆ, ಇದೊಂದೆಲ್ಲ ಉಳ್ಕೊಂಡಿದೆ. ಮೊದಲು ನೀವು ಇವ್ರನ್ನ ಎಲ್ಲಿ ನೋಡಿದ್ದು? ಅವತ್ತು ಫೈನಲ್ ಇಯರ್ ಡಿಗ್ರಿ ಮೊದಲನೇ ದಿನ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ದು ಒಂದು ಹಿಂಡೆ ಬರ್ತಾ ಇತ್ತು. ಅಷ್ಟು ಹುಡುಗಿರ ಮಧ್ಯದಲ್ಲಿ ಇವಳೊಬ್ಳೆ ನನಗೆ ಇಂಪ್ರೆಸ್ ಮಾಡಿದ್ದು. ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೇ ನನಗಾಗಿತ್ತು. ಕೊನೆಯಲ್ಲಿ ನಮ್ಮ ಪ್ರೀತಿ ಮರೆತು ಬೇರೆ ಯಾರನ್ನೋ ಮದುವೆ ಆದ್ಲು. ನೆನ್ಸ್ಕೊಂಡ್ರೆ ನೋವಾಗತ್ತಲ್ವಾ? ಮೊದ್ಲಾಗ ಅನ್ಸ್ತಿತ್ತು, ಈಗಷ್ಟು ಅನ್ಸಲ್ಲ. ಹೋಗ್ಲಿ, ಯಾಕೆ ಏನು ಅಂತ ಹೇಳಿಲ್ವಾ? ಆದ್ರೆ ನಿಮ್ಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳಿ ಆಶೀರ್ವಾದ ಮಾಡೋದ್ಲು.